ನಿತ್ಯ ನೂರೆಂಟು ತಾಪತ್ರಯ ಒತ್ತಡಗಳ ಸುಳಿಯಲ್ಲಿ ಧಾವಂತದ ಬದುಕಿನಲ್ಲಿ ಮನುಷ್ಯನಿಗೆ ಜೀವನವೇ ಸಾಕೆನಿಸಿಬಿಡುತ್ತೆ. ನಮ್ಮ ಸುತ್ತಮುತ್ತ ಎಲ್ಲರೂ ಖುಷಿಯಾಗಿದ್ದಾರೆ, ನಮಗೆ ಇಷ್ಟೆಲ್ಲ ಸಮಸ್ಯೆ ಎನ್ನುವ ಭಾವವನ್ನ ಇಂಥ ಜಂಜಾಟಗಳು ಉಂಟು ಮಾಡ್ತವೆ. ಅದೇನೇ ಇರಲಿ, ಆದರೆ ಮನಸ್ಸು ಕೆಡಿಸಿಕೊಂಡ ಮನುಷ್ಯನಿಗೆ ಏಕಮಾತ್ರ ಚಿಕಿತ್ಸೆ ಎಂದರೆ ಅದು ಧ್ಯಾನ. ಅರೆ ಹೌದಾ, ಧ್ಯಾನ ಅಂತದ್ದೇನು ಚಮತ್ಕಾರ ಮಾಡಬಲ್ಲದು? ತೋರಿಸ್ತೀವಿ ನೋಡಿ. ಪ್ರತಿನಿತ್ಯ ಧ್ಯಾನ ಮಾಡಿದ್ರೆ ಸಿಗುತ್ತೆ ಇಷ್ಟೆಲ್ಲ ಲಾಭಗಳು. ಇಂದಿನ ಧಾವಂತದ ಜೀವನ ಶೈಲಿಯಲ್ಲಿ ಆತಂಕ, ಖಿನ್ನತೆ, ಆಯಾಸ, ಭಯ ಮುಂತಾದ ಸಮಸ್ಯೆಗಳು ಸಾಮಾನ್ಯವಾಗಿವೆ. ಈ ಎಲ್ಲ ಸಮಸ್ಯೆಗಳು ಮಾನಸಿಕ ಆರೋಗ್ಯದ ಮೇಲಷ್ಟೇ ಪರಿಣಾಮ ಬೀರೋದಿಲ್ಲ, ಜೊತೆಗೆ ದೈಹಿಕ ಆರೋಗ್ಯದ ಮೇಲೂ ಕೆಟ್ಟ ಪರಿಣಾಮ ಬೀರುತ್ತದೆ. ಮನೆ, ಉದ್ಯೋಗ ಎರಡನ್ನೂ ನಿಭಾಯಿಸುವವರಲ್ಲಿ ಮಾನಸಿಕ ಸಮಸ್ಯೆಗಳು ತುಸು ಹೆಚ್ಚೇ ಎಂದರೂ ತಪ್ಪಾಗ್ಲಾರ್ದು. ಹಾಗಾಗಿ ಔಷಧಿಯ ಜೊತೆಗೆ ಮನಸ್ಸನ್ನ ಶಾಂತಗೊಳಿಸುವ ಯೋಗಾಭ್ಯಾಸಗಳು ಮುಖ್ಯವಾಗಿವೆ. ಪ್ರತಿನಿತ್ಯ ನಿರ್ದಿಷ್ಟ ಸಮಯದವರೆಗೆ ಧ್ಯಾನ ಮಾಡುವುದರಿಂದ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಸುಧಾರಿಸುತ್ತದೆ. ಮನೆಯಿಂದ ಹಿಡಿದು ಆಫೀಸ್ನವರೆಗೆ ಎಲ್ಲವೂ ಸರಿಯಾಗಿ ನಿಭಾಯಿಸಬೇಕೆಂದ್ರೆ ಮೊದಲು ನೀವು ಮಾನಸಿಕವಾಗಿ ಸದೃಢವಾಗಿರಬೇಕು. ಮಾನಸಿಕ ಆರೋಗ್ಯ ಸುಧಾರಣೆಗೆ ಧ್ಯಾನವು ಉತ್ತಮವಾಗಿದೆ. ಧ್ಯಾನದಿಂದ ಮನಸ್ಸು ಮತ್ತು ದೇಹ ಎರಡನ್ನ ಸಂತುಲಿತವಾಗಿ ಇಟ್ಕೊಳ್ಬಹುದು. ದಿನದಲ್ಲಿ ಕೇವಲ 10 ನಿಮಿಷ ಧ್ಯಾನಕ್ಕೆ ಮೀಸಲಿಡುವುದರಿಂದ ಬಹಳ ಪ್ರಯೋಜನಗಳು ನಿಮ್ಮದಾಗುತ್ತದೆ. ನಿಮ್ಮಲ್ಲಿರುವ ಅದೆಷ್ಟೋ ತೊಂದರೆಗಳು ದೂರವಾಗುತ್ತದೆ. ಧ್ಯಾನಕ್ಕೆ ಅಷ್ಟೊಂದು ಮಹತ್ವ ನೀಡಲಾಗಿದೆ. 10 ನಿಮಿಷ ಧ್ಯಾನ ಮಾಡುವುದರಿಂದ ಸಿಗುವ 10 ಲಾಭಗಳು. ಮೊದಲಿಗೆ ಒತ್ತಡ ಕಡಿಮೆ ಮಾಡುತ್ತದೆ. ಧ್ಯಾನದಿಂದ ಏಕಾಗ್ರತೆ ಸಾಧ್ಯವಾಗುತ್ತದೆ. ಒತ್ತಡದ ಸಮಯವನ್ನ ಸರಿಯಾಗಿ ನಿಭಾಯಿಸಲು ಮೆದುಳಿಗೆ ಮಾರ್ಗದರ್ಶನ ನೀಡುತ್ತದೆ. ಚಿಂತೆ, ಗೊಂದಲಗಳನ್ನು ಸಾಕಷ್ಟು ಕಡಿಮೆ ಮಾಡುತ್ತದೆ. ಇದರಿಂದ ಒತ್ತಡ, ಆತಂಕ ದೂರವಾಗುತ್ತದೆ. ಮನಸ್ಸು ಉಲ್ಲಾಸದಿಂದ ಇರುತ್ತದೆ. ಸ್ವಯಂ ಅರಿವು ಮೂಡಿಸುತ್ತದೆ. ನಿಯಮಿತವಾಗಿ ಅಭ್ಯಾಸ ಮಾಡುವುದರಿಂದ ನಿಮ್ಮನ್ನ ನೀವು ಅರಿತುಕೊಳ್ಳಲು ಸಹಾಯ ಮಾಡುತ್ತದೆ. ನಿಮ್ಮೊಳಗಿನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಸರಿಯಾದ ಸಮಯದಲ್ಲಿ ಅವುಗಳನ್ನು ಹೊರಹಾಕಲು ಸಹಾಯ ಮಾಡುತ್ತದೆ. ಯಾವುದೇ ರೀತಿಯ ಆಯ್ಕೆ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಪ್ರಜ್ಞಾಪೂರ್ವಕವಾಗಿ ಯೋಚಿಸಲು ಸಹಾಯ ಮಾಡುತ್ತದೆ. ಗುರಿ ಮತ್ತು ಏಕಾಗ್ರತೆ ಸಾಧಿಸಲು ನೆರವಾಗುತ್ತದೆ. ಧ್ಯಾನದಿಂದ ನಿಮ್ಮನ್ನ ನೀವು ತೊಡಗಿಸಿಕೊಳ್ಳುವುದರ ಮೂಲಕ ಮನಸ್ಸನ್ನ ಶಾಂತಗೊಳಿಸಬಹುದು. ಅದು ನಿಮ್ಮ ನಿಜವಾದ ಸಾಮರ್ಥ್ಯವನ್ನ ಹೆಚ್ಚಿಸುತ್ತದೆ. ಗುರಿ ತಲುಪಲು ಬೇಕಾಗಿರುವ ಏಕಾಗ್ರತೆಯನ್ನ ಸಾಧಿಸಲು ನೆರವು ನೀಡುತ್ತದೆ. ಅದರಿಂದ ನೀವು ಮಾಡಿದ ಕೆಲಸಗಳಲ್ಲಿ ಯಶಸ್ಸನ್ನ ಸಾಧಿಸಬಹುದು. ಭಾವೋದ್ವೇಗಗೊಳ್ಳುವುದನ್ನ ತಡೆಯುತ್ತದೆ. ಧ್ಯಾನವು ಭಾವನೆಯನ್ನ ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ನಿಮ್ಮ ಭಾವನೆಯನ್ನ ಹೊರಹಾಕಲು ಯಾವುದೇ ಹಿಂಜರಿಕೆ ಇಲ್ಲದಂತೆ ನೆರವು ಮಾಡುತ್ತದೆ. ಯಾವುದೇ ವಿಷಯದ ಬಗ್ಗೆ ಅತಿಯಾಗಿ ಭಾವೋದ್ವೇಗಗೊಳ್ಳದೆ ಸಮಾಧಾನದಿಂದ ಯೋಚಿಸುವಂತೆ ಮಾಡುತ್ತದೆ. ನಿದ್ರೆಯ ಗುಣಮಟ್ಟವನ್ನ ಸುಧಾರಿಸುತ್ತದೆ. ಧ್ಯಾನ ಮಾಡುವ ಸಮಯದಲ್ಲಿ ದೇಹವನ್ನ ರಿಲ್ಯಾಕ್ಸ್ ಮಾಡುವುದರಿಂದ ನಿದ್ರೆಯ ಗುಣಮಟ್ಟ ಸುಧಾರಿಸುತ್ತದೆ. ಮನಸ್ಸು ಶಾಂತಗೊಳ್ಳುವುದರಿಂದ ರಾತ್ರಿಯಲ್ಲಿ ನೆಮ್ಮದಿಯಿಂದ ನಿದ್ರಿಸಬಹುದು. ನೋವಿನ ಚಿಂತೆ ದೂರ ಮಾಡುತ್ತದೆ. ಧ್ಯಾನವು ದೀರ್ಘ ಸಮಯದಿಂದ ಕಾಡುತ್ತಿರುವ ನೋವಿನ ತೀವ್ರತೆಯನ್ನ ಸುಧಾರಿಸುತ್ತದೆ. ಸದಾ ನೋವಿನ ಬಗ್ಗೆ ಯೋಚಿಸುವುದನ್ನು ತಡೆಯುತ್ತದೆ. ಉಸಿರಾಟ ಅಥವಾ ಮಂತ್ರದ ಮೇಲೆ ಗಮನ ಕೇಂದ್ರೀಕೃತವಾಗಿರುವುದರಿಂದ ಬೇರೆ ಯೋಚನೆ ಬರದಂತೆ ತಡೆಯುತ್ತದೆ. ಸೃಜನಶೀಲತೆಯನ್ನ ಉತ್ತೇಜಿಸುತ್ತದೆ. ಧ್ಯಾನ ಮಾಡುವುದರಿಂದ ನಿಮ್ಮ ಮನಸ್ಸು ರಿಲ್ಯಾಕ್ಸ್ ಆಗುತ್ತದೆ. ಅದು ನಿಮ್ಮೊಳಗಿನ ಸೃಜನಶೀಲತೆಯನ್ನ ಹೊರಹಾಕಲು ಸಹಾಯ ಮಾಡುತ್ತದೆ. ಹೊಸ ಹೊಸ ವಿಚಾರ, ಯೋಚನೆಗಳು ಬರುವಂತೆ ಮಾಡುತ್ತದೆ. ಅದರಿಂದ ಜೀವನದಲ್ಲಿ ಹೊಸ ಚೈತನ್ಯ ತುಂಬುತ್ತದೆ. ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ. ಅಧ್ಯಯನಗಳು ಹೇಳುವುದೇನೆಂದರೆ ಧ್ಯಾನದಿಂದ ಧನಾತ್ಮಕತೆ ಸಾಧ್ಯ. ಅದು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತದೆ. ಕಾಯಿಲೆಗಳ ವಿರುದ್ಧ ಹೋರಾಡುವ ಶಕ್ತಿಯನ್ನ ಹೆಚ್ಚಿಸುತ್ತದೆ. ಸಹಾನುಭೂತಿ ಬೆಳೆಸುತ್ತದೆ. ಸಂಬಂಧಗಳಲ್ಲಿ ದಯೆ, ಅನುಕಂಪ, ಕರುಣೆ, ಸಹಾನುಭೂತಿಯನ್ನ ಹೆಚ್ಚಿಸುತ್ತದೆ. ಧ್ಯಾನದಿಂದ ಸಂಬಂಧಗಳ ನಡುವಿನ ಉತ್ತಮ ಬಾಂಧವ್ಯ ಬೆಳೆಸಲು ಸಹಾಯ ಮಾಡುತ್ತದೆ. ಎಂಥದ್ದೇ ಕಠಿಣ ಪರಿಸ್ಥಿತಿಯಲ್ಲೂ ಧೃತಿಗೆಡದೆ ಶಾಂತ ಚಿತ್ತದಿಂದ ಯೋಚಿಸುವಂತೆ ಮಾಡುತ್ತದೆ. ಮಾನಸಿಕ, ದೈಹಿಕ ಆರೋಗ್ಯ ಹೆಚ್ಚಿಸುತ್ತದೆ. ಧ್ಯಾನದಿಂದ ನಿಮ್ಮ ಮಾನಸಿಕ ಆರೋಗ್ಯ ಸುಧಾರಿಸುತ್ತದೆ.
ಅದು ಎಲ್ಲ ರೀತಿಯ ಕೆಲಸಗಳಲ್ಲೂ ಉತ್ತಮ ಸಾಧನೆ ಮಾಡಲು ನೆರವಾಗುತ್ತದೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.